ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರು ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ, ಸುಮ್ಮನೆ ಹಾಗೆ ಲೇಸಿಯಾಗಿ ಬಿದ್ದಿದ್ದೆ. ಇವಾಗ ಮತ್ತೆ ಸಂಜೆ ಈವ್ನಿಂಗ್ ಏನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ನನ್ನ ಒಂದು ನೈಟ್ ರೊಟೀನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಟೈಮ್ ಎಷ್ಟಾಗಿದೆ, ಐ ಥಿಂಕ್ ಒಂದು 6 ಆಗಿರಬೇಕನ್ಸುತ್ತೆ. ಸಂಜೆ ಎಲ್ಲ ನೈಟ್ ಆಗ್ತಾಯಿದೆ. ಇವಾಗ ಅಡುಗೆ ಇನ್ನೂ ಏನೂ ಪ್ರಿಪೇರ್ ಮಾಡಿಲ್ಲ ನಮ್ಮ ಮನೇಲಿ. ಇವಾಗ ಸದ್ಯಕ್ಕೆ ನಾನು ಗೆಣಸನ್ನ ಬೇಯಿಸ್ತಾ ಇದ್ದೀನಿ. ತುಂಬ ದಿವಸ ಆಗಿದೆ ತೊಗೊಂಡು ಬಂದು ಬೇಯಿಸೇ ಇರಲಿಲ್ಲ. ಸರಿ ಇವಾಗ ಬೇಯಿಸೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಏನಿಲ್ಲ, ವಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಒಂದು 4 ನೀರು ಹಾಕಿ ಒಂದು 4-5 ವಿಷಲ್ ಓಡಿಸೋದು ಅಷ್ಟೇ. ಮತ್ತು ಸಂಜೆಗೆ ಏನೇನು ಡಿನ್ನರ್ ಮಾಡ್ತೀನಿ ಇವತ್ತು. ನೈಟ್ ನನ್ನ ಡೇ ನೈಟ್ ಯಾವ ಥರ ಹೋಗುತ್ತೆ ಅನ್ನೋದನ್ನು ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ. ಬಾಯ್. ಹಾಲು ಬೇಕಿತ್ತು ಅಂದ್ಬಿಟ್ಟು ಹಾಲು ತರಕ್ಕೆ ಹೋಗಿದ್ದೆ. ಆವಾಗ ಬೂಸ್ಟ್ ನೋಡಿದೆ. ತುಂಬ ವರ್ಷ ಆಗಿತ್ತು. ಇದೊಂದು ಚೈಲ್ಡ್ಹುಡ್ ಮೆಮೊರಿ. ನಮ್ಮ ಮನೇಲೆಲ್ಲ ಆವಾಗ ಫುಲ್ ಡಬ್ಬ ತೊಗೊಂಬರ್ಬೇಕಾದ್ರೆ ನಾವು ಕೈಯಲ್ಲಿ ಹಾಕ್ಕೊಂಡು ನೆಕ್ತಾ ಇದ್ವಿ. ಅದು ನೆನಪಾಯ್ತು. ಸರಿ ತಿನ್ನೋಣ ಅಂದ್ಬಿಟ್ಟು ನಾನು ತಿಂತಾ ಇದ್ನಲ್ಲ, ಹಂಗೆ ಕೌಶಿಕು ತಿಂತಾನೇನೋ ಅಂದ್ಬಿಟ್ಟು ಕೊಟ್ಟೆ. ಯಾಕಂದ್ರೆ ಅವ್ನು ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ. ಇತ್ತೀಚೆಗೆ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ. ಎಷ್ಟು ಜನ ಈ ಥರದ್ದು ತಿನ್ನೋಕ್ಕೆ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ಇವತ್ತು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ತುಂಬಾ ಕಾಮನ್ ಆಗಿ ಮಾಡುವಂಥ ಒಂದು ರೆಸಿಪಿ. ಏನಪ್ಪ ಅದು ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿಕೊಂಡು ತಿಂತಾ ಇದ್ನಲ್ಲ, ಸೊ ಆ ರೀತಿ ಮ್ಯಾಗಿನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೇನೆ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ. ಐ ಥಿಂಕ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸಂತಿದೆ. ಆಲ್ಮೋಸ್ಟ್ ಅಲ್ಲೂ ಹಳ್ಳಿ ಕಡೆ ಈ ಥರ ಮಾಡಿಕೊಂಡು ತಿಂತಾರೆ. ನಾನು ನೋಡಿದ್ದೀನಿ. ಆವಾಗ ಟೈಮಲ್ಲಿ ನಾನು 7th 8th ಇದ್ನಲ್ಲ, ಆವಾಗ ಈ ಥರನೇ ಮಾಡ್ತಾ ಇದ್ದಿದ್ದು. ನಮ್ಮ ಫ್ರೆಂಡ್ಸ್ ಮನೇಲೂ ಇದೇ ಥರ ಮಾಡ್ತಾಯಿದ್ರು. ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ತುಂಬ ವರ್ಷಗಳಾಯಿತು ಈ ಥರ ಮಾಡಿ. ನಾರ್ಮಲ್ ಆಗಿ ಮಾಡ್ತಾಯಿದ್ದೆ, ಬಟ್ ಈ ಥರ ಮಾಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ. ಊರ್ ಕಡೆ ಏನಂದ್ರೆ ತರಕಾರಿ ಇಲ್ಲ ಅಂದರೆ ಬರೀ ಈರುಳ್ಳಿ ಟೊಮೆಟೊ ಇದ್ರಲ್ಲಿ ಮಾಡ್ತಾ ಇದ್ವಿ. ಸೊ ಇವಾಗ ಇಲ್ಲಿ ತರಕಾರಿನೂ ಇದೆ. ಸೊ ಅದರಿಂದ ಸ್ವಲ್ಪ ತರಕಾರಿಗಳನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಮಾಡ್ತೀನಿ. ಇವಾಗ ನಿಮಗೂ ತೋರಿಸ್ತೀನಿ, ಬನ್ನಿ. ನಮ್ಮ ಮನೇಲಿ ಏನಂತ ಅಂದರೆ, ಈ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ ಒಂದು ದೊಡ್ಡ ತಲೆನೋವು ಅಂತಂದರೆ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಈ ಥರ ರೆಸಿಪಿನ ಎಷ್ಟು ಜನ ಮಾಡ್ಕೊಂಡು ತಿಂದಿದ್ದೀರಾ ನನಗೆ ಗೊತ್ತಿಲ್ಲ. ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 2 ಚಮಚ ಅಷ್ಟು. ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದು ಚಟಪಟ ಅಂದಮೇಲೆ ಇವಾಗ ಈರುಳ್ಳಿನ ಹಾಕೋದು. ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿದೆ. ಸೊ ಅದರಿಂದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇರ್ತೀನಿ ನಾನು ಫ್ರೈ ಮಾಡಬೇಕಾದ್ರೆ. ನನಗೆ ಅಭ್ಯಾಸ. ಏನಕ್ಕೆ ಅಂತಂದರೆ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗೆ ಹಿಡೀಲಿ ಅಂದ್ಬಿಟ್ಟು, ಇನ್ನೇನೂ ಇಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಈರುಳ್ಳಿನ ಇವಾಗ ನೆಕ್ಸ್ಟು ತರಕಾರಿಗಳು ಹಾಕೋದು. ಇವತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಜೋಳದ ರೊಟ್ಟಿ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹ್ಞೂ ಅಂತ ಅಂದಿದ್ದಾರೆ. ಅವ್ರು ಬರೋದು 9 o'clock ಆಗುತ್ತೆ. ಸೊ ನೋಡೋಣ, ಆದರೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ, ನಾಳೆ ಹೋಗೋದು ಅಷ್ಟೇ. ಆವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಮ್ಯಾಗಿ ಅಂತಂದರೆ ಏನೋ ಒಂಥರ ಫುಲ್ ದೊಡ್ಡ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡ್ಕೊಂಡು ಅವಾಗ ತಾನೇ ಸ್ಟಾರ್ಟಿಂಗಲ್ಲಿ ಬಂದಿರ್ತಿದ್ದು. ನಾವು ಅಷ್ಟಾಗಿ ಮಾಡ್ತಾ ಇರಲಿಲ್ಲ ನಮ್ಮ ಮನೇಲಿ. ನಾವು ಯಾವಾಗಾದ್ರೂ ಬೇಕು ಅಂದರೆ ತೊಗೊಂಡು ಬಂದು ಮಾಡ್ಕೊತಾ ಇದ್ವಿ. ಅವಾಗ ನಮ್ಮ ಅಜ್ಜಿಗೆಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅವ್ರೇನು ಮಾಡ್ತಾಯಿದ್ರು ಅಂದರೆ, ಮ್ಯಾಗಿನ ಮಾಡಿ ಅಂದರೆ ಈ ಥರ ಮಾಡ್ತಾಯಿದ್ರು. ಸೊ ಇದೊಂಥರ ಚೆನ್ನಾಗಿರ್ತಾಯಿತ್ತು. ಆಮೇಲೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲೂ ಅಷ್ಟೇ ಸೇಮ್ ಇದೇ ರೀತಿ ಮಾಡ್ತಾಯಿದ್ರು. ಯಾಕೆ ಅಂತಂದರೆ, ಆವಾಗ ನಾರ್ಮಲಾಗಿ ಬರೀ ನೀರು ಹಾಕ್ಬಿಟ್ಟು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾಯಿದ್ರು ಅಂದರೆ ಈ ಥರ ಮಾಡ್ತಾಯಿದ್ರು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಸಾಸಿವೆ, ಈರುಳ್ಳಿ ಅಥವಾ ಟೊಮೆಟೊ ಇದ್ರೆ ಟೊಮೆಟೊ, ತರಕಾರಿಗಳು ಇದ್ರೆ ತರಕಾರಿಗಳು ಹಾಕ್ಬಿಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಡ್ತಾ ಇದ್ರು. ಅದು ಇತ್ತೀಚೆಗೆ ಅದೇ ಟ್ರೆಂಡ್ ಆಗ್ಬಿಟ್ಟೈತೆ ಇವಾಗ.
ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸೊ ಅವ್ರು ಏನು ಮಾಡ್ತಾರೆ, ಇವಾಗ ಅದು ಸ್ವಲ್ಪ ಸ್ಟಾಪ್ ಆಗಿರುತ್ತೆ, ಮತ್ತು ಇವಾಗ ಅದನ್ನೇ ಹೊಸದಾಗಿ ತಗೊಂಡು ಬಂದ್ಬಿಡ್ತಾರೆ. ಇವಾಗ ತರಕಾರಿ ಹಾಕಿದ್ದೀನಿ. ಇವಾಗ ಒಂದು ಟೊಮೆಟೊನ ತಗೋತಾ ಇದ್ದೀನಿ. ಇಲ್ಲಿ ನಾನು 2 ಮ್ಯಾಗಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತರಕಾರಿ ಅಲ್ಲ, ಉಪ್ಪು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಮ್ಯಾಗಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ, ಯಾಕಂದರೆ ಸ್ವಲ್ಪ ಸಾಲ್ಟ್ ಕಡಿಮೆ ಇರುತ್ತೆ, ಅದರ ಸಾಲ್ಟ್ ಎಲ್ಲ ಏನು ಹಾಕಿರಲ್ಲ, ಅದರಿಂದ ನೀರೆಲ್ಲ ಹಾಕ್ತೀವಲ್ಲ, ಸೊ ಅದರಿಂದ ಇದು ಇವಾಗ ಚೆನ್ನಾಗಿ ಬೇಯಲಿ. ಅಲ್ಲಿವರೆಗೆ ನಮ್ಮ ಕೌಶಿಕ್ ಜೊತೆ ಆಚೆ ಕಡೆ ಆಟ ಆಡ್ತಾ ಇರ್ತೀನಿ ನಾನು. ಇದು ಸ್ವಲ್ಪ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದರಿಂದ ಚೆನ್ನಾಗಿ ಬೇಯಲಿ. ಇವಾಗ ಇದಕ್ಕೆ 2 ಲೋಟ ನೀರನ್ನ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು 2 ಮ್ಯಾಗಿನ ತೊಗೊಂಡಿದ್ದೀನಿ, ಅದರಿಂದ ಸ್ವಲ್ಪ ಜಾಸ್ತಿ ಸೂಪ್ ಥರ ಬೇಕಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕೊಬೋದು, ಇಲ್ಲಾಂದರೆ ಬೇಡ. ಇವಾಗ ಅದು ಕುದೀಲಿ, ನೀರು ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಅದು ಕುದೀಲಿ. ಅಲ್ಲಿವರೆಗೆ ನಮ್ಮ ಕೌಶಿ ಜೊತೆ ಆಟ ಆಡೋದು ಅಷ್ಟೇ. ಗೆಣಸು ಬೆಂದಿದೆ, ತಿನ್ಬೇಕು ಇವಾಗ ಅಷ್ಟೇ. ಇದು ಕುದೀತಾ ಇದೆ. ಇವಾಗ ಇದಕ್ಕೆ ಇವಾಗ ಮ್ಯಾಗಿ ಮಸಾಲಾನ ಹಾಕ್ತಾ ಇದ್ದೀನಿ. ನಮ್ಮಮ್ಮನ ಕಾಫಿ ಮಾಡಬೇಕು, ನನಗೆ ಹಾಲು ಅಷ್ಟರಲ್ಲಿ, ಇದು ಆಗೋ ಅಷ್ಟರಲ್ಲಿ ಕಾಫಿ ಮತ್ತು ಹಾಲು ಕುಡಿದ್ಬಿಟ್ರೆ ಆಮೇಲೆ ಸ್ವಲ್ಪ ಮ್ಯಾಗಿ ತಿನ್ಬಿಡೋದು. ಆಮೇಲೆ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಸಮಾಧಾನವಾಗಿರುತ್ತೆ. ಆಮೇಲೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಜೋಳದ ರೊಟ್ಟಿ ತಿನ್ಕೊಂಡ್ಬಿಡೋದು ಅಷ್ಟೇ. ನೀವು ಈ ಥರ ಜಾಸ್ತಿ ಅದೇನಂತ ಗೊತ್ತಿಲ್ಲ, ಜಾಸ್ತಿ ಊಟ ತಿಂತೀನಿ ಮತ್ತು ಅದು ಇದು ತಿಂತೀನಿ, ಬಟ್ ಅಂದ್ರೂ ವೆಯ್ಟ್ ಗೇನ್ ಆಗ್ತಾಯಿಲ್ಲ. ಗೊತ್ತಿಲ್ಲ, ಡಾಕ್ಟರ್ ಕೇಳಿದ್ರೆ ಕರೆಕ್ಟಾಗಿದೆಯಾ, ಸಾಕ್ಬಿಡಮ್ಮ, ಏನಕ್ಕೆ ಎಷ್ಟು ದಪ್ಪ ಆದರೆ, ದಪ್ಪ ಆಗಿರೋರೆಲ್ಲ ಸಣ್ಣ ಆಗಬೇಕು ಅಂತಾರೆ, ನೀನು ಯಾಕೆ ದಪ್ಪ ಆಗಬೇಕು ಅಂತೀಯಾ ಅಂತಾರೆ. ನಮ್ಮ ಮನೇಲಿ ನೋಡಿದ್ರೆ ಒಳ್ಳೆ ಸೀಳ್ನ ಈ ಥರ ಇದೆಯಾ, ದಪ್ಪನೇ ಆಗಲ್ಲ ನೀನು ಏನು ತಿಂದ್ರೂ, ಯಾಕೆ ನಾನು ನೋಡಿದವರೆಲ್ಲ ಏನು ಅಂದ್ಕೊಡಲ್ಲ, ಏನು ಊಟ ಕೊಡೋದಿಲ್ವೇನೋ ಅಂತ ಅಂದ್ಕೊಡಲ್ವಾ ಅಂತಾರೆ. ನಾನೇನು ಮಾಡಲಿ ಗಾಯ್ಸ್. ಇವಾಗ ಹಾಕಿದೆ, ಇವಾಗ ಮ್ಯಾಗಿ ಹಾಕ್ತೀನಿ. ದಪ್ಪ ಆಗೋದಕ್ಕೆ ಏನಾದರೂ ಒಂದು ಐಡಿಯಾ ಕೊಡಿ ಗಾಯ್ಸ್. ಐಡಿಯಾ ಸ್ವಲ್ಪ ಈಸಿಯಾಗಿರೋದಿದ್ರೆ. ದಪ್ಪ ಆಗೋದಕ್ಕೆ ಇದೆ, ನಾನು ಟ್ರೈ ಮಾಡ್ತಾ ಇಲ್ಲ. ಫುಡ್ಡನ್ನೇ ಸ್ವಲ್ಪ ಚೆನ್ನಾಗಿ ತಿಂದರೆ, ಕೆಲವೊಂದು ಫುಡ್ಗಳನ್ನ ಹೈ ಪ್ರೋಟೀನ್ ಇರೋ ಥರದ್ದು ದಪ್ಪ ಆಗೋ ಥರ ಫುಡ್ಗಳಿದೆ. ಸೊ ಎಕ್ಸಾಂಪಲ್ ಓಟ್ಸ್ ಆಗಿರಲಿ, ಈ ಥರ ತಿನ್ನೋದನ್ನೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿನ್ನಬೇಕು ಅಷ್ಟೇ. ಬೇರೆ ಇನ್ನೇನು ಆರ್ಟಿಫಿಷಿಯಲ್ ಆಗಿ ತಗೊಳ್ಳೋ ಅಂಥದ್ದೇನೂ ಇಲ್ಲ. ಯಾವತ್ತು ದಪ್ಪ ಆಗ್ತೀನೋ ಏನೋ ಒಂದು ಗೊತ್ತಿಲ್ಲ ನನಗೆ. ನೋಡೋಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಗಿ. ಯಾಮಿ 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 ಯಾಮಿ. ಇವಾಗ ಸ್ವಲ್ಪ ನಿಧಾನಕ್ಕೆ ಬೇಯೋ ಅಷ್ಟನ್ನು ಹಾಲು ಕುಡ್ಕೊಂಬಿಡೋಣ. ದಿನ ಹಾಲು ಕುಡಿಬೇಕು ಅಂತೀನಿ, ಆದರೆ ಒಂದು ದಿವಸ ಕುಡಿತೀನಿ, ಒಂದು ದಿವಸ ಕುಡಿಯಲ್ಲ, ಆ ಥರ ಸ್ವಲ್ಪ ಲೇಝಿ. ನಮ್ಮಮ್ಮನಿಗೆ ಕಾಫಿ ರೆಡಿ, ನನಗೆ ಹಾಲು ರೆಡಿ. ಇವಾಗ ಸ್ಪೂನ್ ತೊಗೊಂಡು ಗಲಗಲ ಮಾಡಿಬಿಟ್ಟು, ಇಲ್ಲ ಜಿಮ್ಮಿಗೆ ಸೇರ್ಕೊಂಡ್ಬಿಡ್ಬೇಕು. ಸ್ವಲ್ಪ ನಾನು ಫಿಟ್ ಆಗಬೇಕು ಅಂದರೆ, ಸ್ವಲ್ಪ ನಾನು ಸಣ್ಣ ಇದ್ದೀನಲ್ಲ, ಸೊ ಅದರಿಂದ ಸ್ವಲ್ಪ ಬಾಡಿ ಸ್ಟ್ರೆಚ್ಚರ್ ಕರೆಕ್ಟಾಗಿ ಇರಬೇಕಂದ್ರೆ ಸ್ವಲ್ಪ ಜಿಮ್ಗೆ ಹೋದರೆ ಚೆನ್ನಾಗಿರುತ್ತೆ. ಬಟ್ ಜಿಮ್ಗೆಲ್ಲ ಹೋಗೋ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ, ಸೊ ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ. ಹೆಂಗೋ ಇರೋದನ್ನೇ ಸ್ವಲ್ಪ ದಿವಸ ನೋಡ್ಬೇಕು, ಆಮೇಲೆ ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಬೇಕು. ನೋಡೋಣ, ನಾನು ಕೌಶಿಕ್ ದೊಡ್ಡವನಾದ ಆಮೇಲೆ ಸ್ವಲ್ಪ ಜಿಮ್ಮಿಗೆ ಸೇರ್ಕೊಳ್ಳೋಣ ಅಂತ ಇದ್ದೀನಿ. ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಕೇಳಿದ್ರೆ ಅವ್ರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಇವಾಗ ಕಾಫಿ ಕುಡ್ಕೊಳ್ಳೋ ಅಷ್ಟರಲ್ಲಿ ಇದು ಬೇಯುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಲ್ರೆಡಿ ತರಕಾರಿ ಬೇಯಬೇಕಾದ್ರೆ ಹಾಕಿದ್ದೆ ಅಷ್ಟೇ, ಮತ್ತೆ ಬೇಯ್ನ ಹಾಕಿಲ್ಲ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೀನಿ, ಟೀ ಸ್ಪೂನಲ್ಲಿ ಸಾಕು. ಇದು ಬೇಯಲಿ ಅಷ್ಟರಲ್ಲಿ
ಕಾಫಿ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಸಾರಿ ಸ್ನೇಹಿತರೆ. ಮ್ಯಾಗಿ ರೆಡಿ ಆಗಿದೆ ನೋಡ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಾರ್ಮಲಾಗಿ ಮ್ಯಾಗಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತರಕಾರಿ ಜೊತೆ ತಿಂದಂಗೆ ಆಗಂತೆ. ಮಕ್ಳಿಗೂ ಯಾವಾಗಾದರೂ ಒಂದ್ಸಲಿ ಮಾಡಿಕೊಡ್ಬೇಕು. ಇಲ್ಲಾಂತಂದರೆ ಮಕ್ಕಳಂತೂ ಇವಾಗ ನಾವು ತಿಂದಿರ ಅಂತೂ ಯಾವೂ ಇರಲ್ಲ, ತಿಂದಿರ್ತಾರೆ. ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಅಷ್ಟೇ. ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಆಚೆ ಹೋಗೋಣ ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ವಿ. ನಾನು ಮತ್ತು ಕೌಶಿಕ್ ಮತ್ತು ನಮ್ಮ ಪುಟ್ಟ 3 ಜನನೂ ಹೋಗಿದ್ವಿ. ತುಂಬ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ, ಆಮೇಲೆ ಮತ್ತೆ ವಾಪಸ್ ಹೋಗ್ಬಿಟ್ವಿ. ಬೇಡ ಬೇರೆ ಕಡೆ ಹೋಗೋಣ ಅಂತಂದ್ಬಿಟ್ಟು ಈ ಸಲ ಜೋಳದ ರೊಟ್ಟಿನೇ ಪರ್ಟಿಕ್ಯುಲರಾಗಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಹೋಟೆಲ್ ಏನೋ ಅಷ್ಟೊಂದು ಸ್ವಲ್ಪ ಕ್ಲೀನಾಗಿ ಇರಲಿಲ್ಲ. ಬಟ್ ಆದರೆ ಊಟ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ರೊಟ್ಟಿ ಎಲ್ಲ ರೊಟ್ಟಿಗೆ ಪ್ರೈಸ್ ಚೆನ್ನಾಗಿತ್ತು. ಬಟ್ ಆದರೆ ರೈಸ್ಗೆಲ್ಲ ಸ್ವಲ್ಪ ಆಫ್ಗೇನೆ ನಾವು ಆಫ್ ರೈಸ್ ತೊಗೊಂಡ್ವಿ. ಬಟ್ ಅದನ್ನು ಫುಲ್ಗೇನೆ ಕೌಂಟ್ ಮಾಡ್ಕೊಂಡಿದ್ರು. ಅದು ನನಗೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಇನ್ನೊಂದು ಏನಂತಂದರೆ ಸ್ವಲ್ಪ ಮಸಾಲ ನನಗೆ ಸ್ವಲ್ಪ ಖಾರ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ನಮ್ಮ ಮನೆಯವ್ರಿಗೆ ತುಂಬಾ ಚೆನ್ನಾಗಿತ್ತು. ಅವ್ರು 2 ಪ್ಲೇಟ್ ತಿಂದರು, ನಾನು 1 ಪ್ಲೇಟ್ ತಿಂದರೆ ಅಷ್ಟೇ. ರೊಟ್ಟಿನೂ ತುಂಬಾ ಚೆನ್ನಾಗಿತ್ತು, ಬಿಸಿಯಾಗಿ ಮಾಡಿಕೊಡ್ತಾಯಿದ್ರು. ಮತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ನೇಹಿತರೆ.